ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಮೋದಿ ವೋಟ್ ಜಿಹಾದ್ ಹೇಳಿಕೆಗೆ ಸಂತೋಷ್ ಲಾಡ್ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ಈ ವೋಟ್ ಜಿಹಾದ್, ಈ ಮುಸ್ಲಿಮರ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಧಾನಿ ಮೋದಿ ಅವರು. ಮುಸ್ಲಿಮರು ನೀವು ಬಿಜೆಪಿ ವಿರುದ್ಧವಾಗಿ ಮತ ಹಾಕಬೇಕು, ವೋಟ್ ಜಿಹಾದ್ ಅಂತ ಹೇಳಿದ್ರು. ಆ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಸಾಹೇಬರಿಗೆ ಇದನ್ನು ಬಿಟ್ಟು ಹೇಳೋದೇನು ಉಳಿದೈತಿ? ಈಗ ಜಿಹಾದ್ ಅಂದರೆ ಫುಲ್ ಫಾರ್ಮ್ ಗೊತ್ತಾ ಅವ್ರಿಗೆ? ಮೊದಲು ತಿಳ್ಕೊಳ್ಳೋಕೆ ಹೇಳಿ. ಅಂದ್ರೆ ಅವರ ಆಡಳಿತದ 10 ವರ್ಷದಲ್ಲಿ ಈ ರೀತಿಯಾಗಿದೆ ಅಂತ ಒಪ್ಕೊಳ್ತಾರಾ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೋಯ್ತಾ? ಈಗ ಚುನಾವಣೆ ಹೊತ್ತಲ್ಲೇ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮಾತಾಡ್ತಾರೆ ಇವರು. ಇನ್ನೊಂದು ತಿಂಗಳಲ್ಲಿ ಎಲ್ಲ ಇತ್ಯರ್ಥವಾಗುತ್ತೆ, ಕಾಯಿರಿ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಅಲ್ರಿ, ವೋಟ್ ಜಿಹಾದ್ ಹೇಳಿಕೆ ಈಗ ಹೊಸದಾಗಿ ಪ್ರಯೋಗ ಮಾಡ್ತಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೋಯ್ತಾ? ಚುನಾವಣೆ ಹತ್ತಿರ ಬಂದಾಗ ಇವೆಲ್ಲ ಇವರಿಗೆ ನೆನಪಾಗುತ್ತೆ, ಕಾಯಿರಿ, ಇನ್ನೊಂದು ತಿಂಗಳಲ್ಲಿ ಎಲ್ಲ ಹೋಗುತ್ತೆ ಅಂತ ಲಾಡ್ ಹೇಳಿದ್ದಾರೆ. ರೀ ಮೋದಿ ಸಾಹೇಬ್ರಿಗೆ ಬಿಟ್ಟರೆ ನೀನು ಉಳ್ದತ್ತೇನು? ಈಗ ಹೇಳೋದು ಮೋದಿ ಸಾಹೇಬ್ರಿಗೆ ಉಳ್ದತ್ತೇನು? ಈಗ ಮತ್ತೆ ಅವ್ರು ಒಪ್ಕೊಳಕತ್ತಾರಲ್ಲ 10 ವರ್ಷದಲ್ಲಿ ಅವ್ರು ಹೇಳ್ದ ಅವ್ರ ಆಡಳಿತದ ಹಿಂಗೆ ಆಗಿದೆ ಅಂತ ಒಪ್ಕೊಳ್ತಾರೆ ಅಂದ್ರೆ ಹೇಳೋದು ಏನು ರೀ? ಜಿಹಾದ್ ಅಂದ್ರೆ ಏನು ಗೊತ್ತಾ? ಫುಲ್ ಫಾರ್ಮು ಓದ್ಕೊಳಕ್ಕೆ ಕೇಳ್ರಿ ಮೊದಲು ಅವರಿಗೆ. ಜಿಹಾದ್ ಅಂದ್ರೆ ಫುಲ್ ಫಾರ್ಮ್ ಏನಂತ ಓದ್ಕೊಳಕ್ಕೆ ಕೇಳ್ರಿ. ಸುಮ್ಮನೆ ಏನೋ ಮಾತನಾಡ್ತಾರೆ. ಆಮೇಲೆ ಒಬ್ಬ ಪ್ರಧಾನಮಂತ್ರಿ ಉಳಿದಿದ್ದೇನು ರೀ ಈಗ 10 ವರ್ಷ ಆದಮೇಲೆ ಮಾತನಾಡೋಕ್ಕೆ? ದೇಶದ ಪ್ರಧಾನಮಂತ್ರಿಗಳು ಜನತೆಗೆ ಏನಂತ ಅಡ್ರೆಸ್ ಮಾಡ್ಬೇಕು ಹೇಳ್ರಿ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೋಯ್ತಾ ಈಗ? ಏನು ರೀ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೋಯ್ತಾ ಈಗ? ಇನ್ನು ಆಯ್ತಾ? ಮತ್ತು ಇನ್ನಿದ್ರೆ ಮತ್ತೆ ಇದೆಲ್ಲ ಯಾಕೆ ಮಾತನಾಡಬೇಕು? ಪ್ರಧಾನಮಂತ್ರಿ ಇಂಥ ಮಾತುಗಳು? ಚುನಾವಣೆ ಬೇಕು, ಹಿಂದೂ ಮುಸ್ಲಿಂ ಬಗ್ಗೆ ಮಾತನಾಡಬೇಕು, ಪಾಕಿಸ್ತಾನ ಬಗ್ಗೆ ಮಾತನಾಡಬೇಕು. ಇವು ಬಿಟ್ರೆ ಇನ್ನೇನಿಲ್ಲ ರೀ. ಇದು ಜಗತ್ ಜಾರಿರ್ತಕ್ಕಂಥದ್ದು. ಇದು ಸ್ವಲ್ಪ ಕಾಲ ಇದೆ, ಇದೇನು ಭಾಳ ದೂರ ಇಲ್ಲ. ಇನ್ನೊಂದು ತಿಂಗಳಲ್ಲಿ ಇದೆಲ್ಲ ಇತ್ಯರ್ಥ ಆಗುತ್ತೆ, ಕಾಯ್ಬೇಕಷ್ಟೇ ಅಲ್ರಿ. ಮೋದಿ ಸಾಹೇಬ್ರಿಗೆ ಬಿಟ್ಟರೆ ನೀನು ಉಳ್ದತ್ತೇನು ಈಗ ಹೇಳೋದು?